ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಯಾವಾತನು ಸಂಗರಹಿತನಾಗಿ ಮುಕ್ತನಾಗಿ ಜ್ಞಾನದಲ್ಲೇ ಮನಸ್ಸನ್ನು ಇಟ್ಟಿರುವಂಥವನಾಗಿ ಯಜ್ಞಭಾವದಿಂದ ಕೆಲಸಗಳನ್ನು ಮಾಡುತ್ತಾನೋ ಅಂತಹವನು ಮಾಡುವ ಕರ್ಮಗಳು ಸಮಗ್ರವಾಗಿ ಲಯವಾಗಿ ಬಿಡುತ್ತವೆ. ಬೆಳಕಿನ ರೂಪದಲ್ಲಿರುವ ಆತ್ಮ ಹಾಗೂ ಜ್ಞಾನದ ಕಾರ್ಯವ್ಯಾಪ್ತಿ ಬೇರೆಯಾದರೂ ಇವೆರಡೂ ಒಂದಾದಾಗ ಯಾವ ದ್ವಂದ್ವವಿಲ್ಲದೆ ಜೀವನ ಸುಗಮವಾಗಿ ಸಾಗುತ್ತದೆ. ಆತ್ಮನಲ್ಲಿ ನೆಲೆ ನಿಂತ ಮನಸ್ಸು ಎಲ್ಲದರ ಜೊತೆಗೆ ಇದ್ದರೂ ಇದ್ದಂತಿರದೆ ಯಾವುದೇ ಅಂತರ್ ಅಥವಾ ಬಾಹ್ಯ ಒತ್ತಡಕ್ಕೆ ಒಳಗಾಗದೆ ಪರಮಾತ್ಮ ಅಂದರೆ ಉನ್ನತ ಪ್ರಜ್ಞೆಯಿಂದ ನಡೆಸಲ್ಪಡುತ್ತದೆ. ಆತ್ಮನಲ್ಲಿ ನೆಲೆಗೊಂಡು ಭಾವೋದ್ವೇಗದಿಂದ ಮುಕ್ತನಾದವರನ್ನು ಸಂಗರಹಿತ ಸ್ಥಿತಿಯಲ್ಲಿದ್ದಾರೆ ಎನ್ನಬಹುದು. ಯಾವಾಗ ಮನುಷ್ಯ ಇಹ ಹಾಗೂ ಪರಲೋಕದ ಜ್ಞಾನ ಪಡೆಯುತ್ತಾನೆ ಆಗ ಎಲ್ಲವೂ ಸ್ವಾಭಾವಿಕವಾಗಿ ಕೃತಕ ಅಥವಾ ನಾಟಕೀಯ ಜೀವನದಿಂದ ಮುಕ್ತನಾಗುತ್ತಾನೆ. ಆತನಿಗೆ ಆಸೆಗಳೇ ಇಲ್ಲದ ಕಾರಣ ಬಂದಿದ್ದನ್ನು ಪ್ರಸಾದ ಎಂಬ ಪೂಜ್ಯ ಭಾವನೆಯಿಂದ ಸ್ವೀಕರಿಸುವ ಉದ್ದೇಶದಿಂದ ಆತನ ಮನಸ್ಸು ಯಾವುದೇ ರೀತಿ ವ್ಯತಿರಿಕ್ತವಾಗದೆ ದೇಹದ ಮೇಲೆ ಯಾವುದೇ ಪರಿಣಾಮ ಬೀರದು. ಮನಸ್ಸು ಯಾವುದೇ ವಿಷಯವನ್ನು ಸ್ವೀಕರಿಸಿ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಭಾವೋದ್ವೇಗಗೊಂಡಾಗ ಮಾತ್ರ ಅದು ದೇಹದ ಮೇಲೆ ಪರಿಣಾಮ ಬೀರಬಹುದು ವಿನಃ ಮನಸ್ಸು ತಟಸ್ಥವಾಗಿದ್ದರೆ ಇಂದ್ರಿಯಗಳು ಯಾವುದೇ ಪ್ರತಿಕ್ರಿಯೆ ನೀಡದಿರುವ ಕಾರಣಕ್ಕೆ ದೇಹಕ್ಕೆ ಯಾವ ಹಾನಿಯಾಗದು. ತನ್ನ ಜೀವನವನ್ನು ಸಂಪೂರ್ಣವಾಗಿ ಕರ್ತವ್ಯಕ್ಕಾಗಿ ಮೀಸಲಿಟ್ಟು ತನಗಾಗಿ ಏನನ್ನೂ ಮಾಡದ ಕಾರಣ ಆತನಿಗೆ ಕರ್ಮದ ದೋಷಗಳೆಲ್ಲವೂ ನಾಶವಾಗಿ ಬಿಡುತ್ತದೆ. ಶ್ರೀರಾಮ ಒಬ್ಬ ಆದರ್ಶ ಜೀವಿ. ಆದರೆ ಆತನ ವೈಯಕ್ತಿಕ ಜೀವನ ಶೋಚನೀಯ ಹಾಗೂ ವೈಫಲ್ಯದಿಂದ ಕೂಡಿದ್ದು ಎಂದು ವಿಶ್ಲೇಷಿಸಲಾಗುತ್ತದೆ. ಹೆಂಡತಿ ಹಾಗೂ ಮಕ್ಕಳೊಡನೆ ಕಳೆದ ಸಮಯ ಬಹಳ ಕಡಿಮೆ. ಸಂಸಾರಿಯಾದರೂ ಸಂಸಾರದ ಸುಖ ಅನುಭವಿಸಿದ್ದು ಕೆಲವೇ ವರ್ಷಗಳು. ತನ್ನ ಕರ್ತವ್ಯಕ್ಕೆ ಕೊಟ್ಟ ಮಹತ್ವ ತನ್ನ ಸಂಸಾರಕ್ಕೆ ಕೊಡದಿದ್ದರೂ ಇಂದಿಗೂ ಜನರು ಆತನನ್ನು ಪ್ರೀತಿಸುವುದು ಕಾಣಬಹುದು. ತನ್ನ ಕೆಲಸವನ್ನು ಯಜ್ಞಭಾವದಿಂದ ಮಾಡಿದ ಕಾರಣ ರಾಜನಾಗಿ ಯುದ್ಧ ಮಾಡಿದರೂ ಕರ್ಮ ಬಂಧನವಿಲ್ಲದೆ ಎಲ್ಲವೂ ಲಯವಾಗಿರುವುದು. ಹರಿ ಓಂ.